ಬೆಂಗಳೂರಲ್ಲಿ ಟೆಕ್ಕಿಗೆ ದೋಖಾ, ಕೋಟಿ ಕೋಟಿ ಸುಲಿಗೆ. ಕಸ್ಟಮ್ಸ್ ಅಧಿಕಾರಿ ಸೋಗಿನಲ್ಲಿ 2.24 ಕೋಟಿ ದೋಖಾ ಎಸಗಿರುವಂತಹ ಘಟನೆ ಬೆಂಗಳೂರಲ್ಲಿ. ಐಟಿ-ಬಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ಮೋಸ ಮಾಡಲಾಗಿದೆ. ಕೋಟಿ ಕೋಟಿ ಮೋಸ. ಅಪರಿಚಿತ ವ್ಯಕ್ತಿಯಿಂದ ಅಮೃತಹಳ್ಳಿ ಭಾಗದಲ್ಲಿರುವಂತಹ ಟೆಕ್ಕಿಗೆ ಕರೆ ಮಾಡಲಾಗುತ್ತೆ. ಪಾರ್ಸೆಲ್ ಹೆಸರಲ್ಲಿ ಬೆದರಿಸಿ ಟೆಕ್ಕಿಗೆ ವಂಚನೆ ಎಸಗಲಾಗಿದೆ. ನಿಮ್ಮ ಏರ್ ಪಾರ್ಸೆಲ್ ದೆಹಲಿಯಲ್ಲಿ ಸೀಸ್ ಮಾಡಲಾಗಿದೆ ಅಂತ ಹೇಳಿ ನಕಲಿ ಪಾಸ್ಪೋರ್ಟ್, ಡ್ರಗ್ಸ್ ಇದೆ ಅಂತ ವಂಚಕ ಬೆದರಿಕೆ ಹಾಕ್ತಾನೆ. ನಂತರ ಕಂಪ್ಲೇಂಟ್ ರಿಜಿಸ್ಟರ್ಗೆ ಸ್ಕೈಪ್ ಡೌನ್ಲೋಡ್ ಮಾಡಿಸ್ತಾರೆ ವಂಚಕ. ಇದನ್ನು ನಂಬಿ ಸ್ಕೈಪ್ ಡೌನ್ಲೋಡ್ ಮಾಡ್ಕೊಳ್ತಾರೆ ಟೆಕ್ಕಿ. ಸ್ಕೈಪ್ನಲ್ಲಿ ನಕಲಿ ಪೊಲೀಸ್ ರೀತಿ ಕಾಣಿಸ್ಕೊಂಡು ವಂಚನೆ ಆಗಿದೆ, ನಿಮ್ಮ ಮೇಲೆ ಕೇಸ್ ಇದೆ, ಸಿಬಿಐ ವಿಚಾರಿಸ್ತಾರೆ ಅಂತ ಬೆದರಿಕೆ ಹಾಕ್ತಾನೆ. ಆರೋಪಿ ಮಾತು ನಂಬಿ ಹಂತ ಹಂತವಾಗಿ 8 ಬಾರಿ ಖಾತೆಗೆ ವಂಚಕನ ಮಾತು ನಂಬಿ ಹಣ ಹಾಕಿ ಮೋಸ ಹೋಗಿರುವಂತಹ ವಿಚಾರ ಬಯಲಾಗಿದೆ. ಮೊನ್ನೆ ದಿವಸ ಸೆನ್ ಸ್ಟೇಷನ್ ನಾರ್ತ್ ಈಸ್ಟ್ ನಲ್ಲಿ ಒಂದು ಸೈಬರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಕೇಸಲ್ಲಿ ವಿಕ್ಟಿಮ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಲ್ಲೇ ಲೋಕಲ್ ಬ್ಯಾಂಗ್ಳೂರ್ ಸಿಟಿನಲ್ಲಿ ಒಂದು ಸ್ಟಾರ್ಟ್ಅಪ್ನಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಕಡೆಯಿಂದ ಸುಮಾರು 2.2 crores 2.25 ಕೋಟಿಯಷ್ಟು ದುಡ್ಡು ವಂಚನೆ ಆಗಿದೆ. ಈ ಅಕ್ಯೂಸ್ ಪರ್ಸನ್ಸ್ ಯಾರಿದ್ದಾರೆ ಅವರು ನಾವು ಕಸ್ಟಮ್ಸಿಂದ ಫೋನ್ ಮಾಡಿದ್ದೀವಿ. ನಿಮ್ಮದು ಒಂದು ಪ್ಯಾಕೇಜ್ ಇದೆ ಕೊರಿಯರ್ನಲ್ಲಿ, ಆ ಪ್ಯಾಕೇಜ್ನಲ್ಲಿ ಡ್ರಗ್ಸು ಮತ್ತು ಫಾರಿನ್ ಕರೆನ್ಸಿ ಮತ್ತು ಇಲ್ಲಿಗಲ್ ಪಾಸ್ಪೋರ್ಟ್ಸ್ ಬರಾಮತ್ತಾಗಿದೆ. ಮತ್ತು ಅದು ಇಲ್ಲಿಗಲ್ ಇರೋದ್ರಿಂದ ನೀವು ಇಲ್ಲಿಗೆ ಬರಬೇಕು, ಇಲ್ಲಾಂದರೆ ನಿಮಗೆ ಫೋನ್ನಲ್ಲಿ ನಾವು ಮುಂಬೈ ಸೈಬರ್ ಕ್ರೈಮ್ಗೆ ಕನೆಕ್ಟ್ ಮಾಡ್ತೀವಿ, ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆ ಬೇಸಿಸ್ ಮೇಲೆ ಒಂದು ಆಟೋಮೇಟೆಡ್ ವಾಯ್ಸ್ ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಇನ್ನೂ ಒಂದು ಬೇರೆಯವ್ರಿಗೆ ಕನೆಕ್ಟ್ ಮಾಡುತ್ತೆ. ಅವರು ಮತ್ತೆ ಈ ಒಂದು ಸ್ಕೈಪ್ ID ತೊಗೊಂಡ್ಬಿಟ್ಟು ಸ್ಕೈಪ್ನಲ್ಲಿ ಕಾಲ್ ಮಾಡ್ತಾರೆ. ಸ್ಕೈಪ್ನಲ್ಲಿ ಕಾಲ್ ಮಾಡಿದಾಗ ಅಕ್ಯೂಸ್ ಪರ್ಸನ್ ಯೂನಿಫಾರ್ಮಲ್ಲಿ ಇರ್ತಾರೆ. SSLC ಹಾಗೂ PUC ಮುಗಿದ ಮೇಲೆ ನಿಮ್ಮ ಮಕ್ಕಳು ಮುಂದೆ ಏನಾಗಬೇಕು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ. ಹಾಗಿದ್ರೆ ಕೂಡಲೇ ಬೆಂಗಳೂರಲ್ಲಿ TV9 ಕನ್ನಡ ಆಯೋಜಿಸಿರುವ ಎಜುಕೇಷನ್ ಸಮಿಟ್ 2024ಗೆ ಬನ್ನಿ, ಸಂಪೂರ್ಣ ಮಾಹಿತಿ ಪಡ್ಕೊಳ್ಳಿ. ಎಜುಕೇಷನ್ ಸಮಿಟ್ನಲ್ಲಿ ರಾಜ್ಯದ ಪ್ರತಿಷ್ಠಿತ ಕಾಲೇಜು, ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ಮುಕ್ತವಾಗಿ ಮಾತನಾಡಿ ನಿಮ್ಮ ಇಷ್ಟದ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ನಾಳೆಯಿಂದ ಬೆಂಗಳೂರಿನ ತ್ರಿಪುರವಾಸಿನಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಎಜುಕೇಷನ್ ಸಮಿಟ್ ನಡೆಯಲಿದೆ. ಏಪ್ರಿಲ್ 14ರವರೆಗೂ ನಡೆಯಲಿದೆ. ಸಮಿಟ್ ಉಚಿತ ಪ್ರವೇಶ ಇರಲಿದೆ.